ಸೇವೆಯನ್ನು ಕೊಟ್ಟಂಥವರು ಮುನ್ಸಾಮಿಯವರು. ಆ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನೇ ಉಳಿಸ್ಬೇಕು ಅಂದರೆ ನಾವು ನಿಮ್ಮನ್ನ ರಸ್ತೆ ರೋಡ್ ಯಾವುದು ಕೇಳೋದಿಲ್ಲ, ಅವೆಲ್ಲ ನಾನು ನೋಡ್ಕೊಳ್ತೀನಿ. ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಯಾರ ರಸ್ತೆ ಬೇಕು, ಕಳೆದ ಸರ್ಕಾರ 5 ವರ್ಷಗಳಲ್ಲಿ ಮನೆ ಕೊಟ್ಟಿರಲಿಲ್ಲ. ಹಿಂದೆ ನಾವೇನು ಸಿದ್ದರಾಮಯ್ಯ ಮನೆ ಕೊಟ್ಟಿದ್ರು ಆ ಮನೆಗಳೆಲ್ಲ ಪೆಂಡಿಂಗ್ ಇತ್ತು. 2 ವರ್ಷದಲ್ಲಿ ಆ ಪೆಂಡಿಂಗ್ ಮನೆಗಳ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಿಂದ ಹೊಸ ಮನೆಗಳನ್ನು ಒಂದು ಪಂಚಾಯಿತಿಗೆ 200 ಮನೆ ಕೊಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಲಿಮಿಟ್ ಮನೆಗಳನ್ನು ಕೊಟ್ಟಿದ್ವಿ. ಮುಂದೆ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂದರೆ ನೋ ಸಬ್ ಕ್ಯಾಸ್ಟ್, ಎಲ್ಲರೂ ಕೂಡ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇವತ್ತೇ ನೀವು ತೊಪ್ಪನಹಳ್ಳಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೇನೆ, ಮಲ್ಲೇಶ್ ಅವ್ರ ಗಮನಕ್ಕೆ ತರ್ತೇನೆ. ತೊಪ್ಪನಹಳ್ಳಿಯಿಂದ ಅಲ್ಲಿ ಬಂಗಾರದ ಹೋಗ್ತಕ್ಕಂಥ ರಸ್ತೆ ಅದು. ಈಗಾಗಲೇ ಆ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಮಾಡ್ತೇನೆ. ಆ ಸಭೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತೇನೆ. ತಾವು ಬನ್ನಿ, ನಾವು ನೀವು ಸೇರಿ ಆ ಶಂಕುಸ್ಥಾಪನೆಯನ್ನು ಮಾಡೋಣ. ಇವತ್ತು ಶಿಫ್ಟ್ ಮಾಡ್ಬೋದು ಅಷ್ಟೇ. ಸಾಮಾನ್ಯವಾಗಿ ಯಾರೋ ಇಂಡಸ್ಟ್ರಿ ಕೇಳಿದ್ರೆ KGF ನಿಧಿಯ ಪಾಲು ಮಾಡಿ ಅಂತ ಹೇಳ್ಬೋದು. ಆದರೆ ಇವತ್ತು ನೀವು ಕುಮಾರಣ್ಣಗೆ ಆಜ್ಞೆಯಾಗಿದ್ದೀರಿ. 2 ಕೆಲಸಗಳನ್ನು ಮಾಡಿಕೊಟ್ರೆ ನಿಮ್ಮ ತಂದೆಯನ್ನು ಸ್ಮರಿಸುವ ರೀತಿಯಲ್ಲಿ ಜನ ನಿಮ್ಮನ್ನು ಸ್ಮರಿಸ್ತಾರೆ. ಯಾವುದೋ ಒಂದು BMLನ್ನ ಹಾಗೆ ಉಳಿಸಬೇಕು. ಏನು ಮಾಡ್ತಿರೋ, ಧರಣಿ ಮಾಡ್ತಿರೋ, ಜಗಳ ಮಾಡ್ತಿರೋ, ಗಲಾಟೆ ಮಾಡ್ತಿರೋ, BMLನ ಉಳಿಸ್ಕೊಟ್ರೆ ಅನೇಕ ಬರ್ತಕ್ಕಂಥ ಯುವ ಪೀಳಿಗೆಗೆ ಕೆಲಸ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಇನ್ನು ಕೆಲವು ರೈಲ್ವೆ ಕ್ರಾಸಿಂಗ್ಗಳು, ಒಂದು ಕಾಮಸಮುದ್ರ ರೈಲ್ವೆ ಹಿಂದೆ ಒಂದ್ಸರಿ ಖರ್ಗೆ ಸಾಹೇಬ್ ಇನ್ಸ್ಪೆಕ್ಷನ್ ಮಾಡಿದ್ರು. ಅದ್ರ ಬಗ್ಗೆ ಕಾಮಸಮುದ್ರ ಒಂದು ರೈಲ್ವೆ ಕ್ರಾಸಿಂಗ್, ಬಂಗಾರಪೇಟೆಯಲ್ಲಿ ಏತಿಕ ರೈಲ್ವೆ ಕ್ರಾಸಿಂಗ್, ಈ ಒಂದೆರಡು ಕೆಲಸಗಳನ್ನು ತಾವು ಮಾಡಿಕೊಟ್ರೆ ನಮ್ಮ ಜನ ತಮ್ಮನ್ನು ಸ್ಮರಣೆ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡಿ. ಜನ ಬರ್ತಾರೆ, ರೋಡ್ ಹಾಕಿ ಕೇಳ್ತಾರೆ, ಅವ್ರು ಕೇಳ್ತಾರೆ, ಅವ್ರು ಗೊತ್ತಾಗಲ್ಲ ಯಾರ ಲಿಮಿಟ್ಸ್ ಏನು ಅಂತ. ತಮ್ಮಂದಿರೂ ಸರಿಯಾಗಿದೆ. ಉದ್ಯೋಗ ಖಾತ್ರಿಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಚಾಲನೆ ಮಾಡೋದಕ್ಕೆ ಬೆಂಬಲಿಸಿರ್ತಾರೆ. ಅವರ ಮೇಲ್ಪಟ್ಟು TPJP ಹನ್ನಾನಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಅವರಿರ್ತಾರೆ. ಈ ಉಳಿದ ಕೆಲಸಗಳನ್ನು ಮಾಡಲಿಕ್ಕೆ ಶಾಸಕರಾಗಿ ನಾನಿರ್ತೇನೆ. ಹಾಗಾಗಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ನೀವು ಕೂಡ ಒಟ್ಟಿಗೆ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ. ಏನು ಅಲ್ಪಸಂಖ್ಯಾತರು, ಬಲಿಷ್ಠ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು ಯಾರೆಲ್ಲ ವಂಚಿತರಾಗಿದ್ದಾರೆ ಅವರಿಗೆ ಈ ಸಮಾಜದಲ್ಲಿ ಅವರನ್ನು ಮುಂದೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಮಾತನ್ನು ಹೇಳ್ತಾ, ಸಿದ್ದರಾಮೇಶ್ವರ ಏನು ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇದ್ವಿ, ಅವರ ಶಿವಯೋಗಿ ಮಹಾತ್ಮ ಅಂತ ಮಹಾತ್ಮ ಮಾಡಿರ್ತಕ್ಕಂಥ ಕೊಡುಗೆಯನ್ನು ನಾವು ಸ್ಮರಿಸ್ತಾ, ನಾವು ನೀವೆಲ್ಲ ಸೇರಿಕೊಂಡು ಈ ಒಂದು ಕೋಲಾರ ಜಿಲ್ಲೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಟ್ಟಿಗೆ ದುಡಿಯೋಣ ಮಾತನ್ನು ಹೇಳಿ, ತಮ್ಮೆಲ್ಲರೂ ಕೂಡ ಈ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಈ ಒಂದು ಸಭೆಗೆ ಮತ್ತು ಅಧ್ಯಕ್ಷರು ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕರ್ನಾಟಕ ಸರ್ಕಾರ SN ನಾರಾಯಣಸ್ವಾಮಿ ಅವರೇ, ಹಿರಿಯರು ಮಾಜಿ ಶಾಸಕರಾದ M ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಇರುವ ಗೋವಿಂದ್ ಅವರೇ, ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಇರುವ ಎಲ್ಲ ಜನಾಂಗದ ಮುಖಂಡರೇ ಮತ್ತು ನಮ್ಮ
ಪತ್ರಕರ್ತ ಮಿತ್ರರೇ, ಜನವರಿ 14ನೇ ತಾರೀಕು ಇದಾಗಬೇಕಾಗಿತ್ತು. ಬಟ್ ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ. ಹೋದ ವರ್ಷನೂ ಸ್ವಲ್ಪ ತಡವಾಗಾಯ್ತು, ಈ ವರ್ಷನೂ ತಡವಾಗಿದೆ. ಯಾಕಂದ್ರೆ ನನ್ನ ಡೇಟ್ ತಗೋಬೇಕು ಅಂದ್ರು ಅದಕ್ಕೆ ನಮ್ಮ ಶಾಸಕರು ಸಂಸದರ ಡೇಟು ಯಾವತ್ತು ಬೇಕೋ ಅವ್ರನ್ನ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ಹೋದ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ರು, ಒಂದು ಮಾತು ಹೇಳಿದ್ರು, ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿರಬೇಕು, ನಮ್ಮ ಜನಾಂಗದ ಮಲ್ಲೇಶು ಅಧಿಕಾರದಲ್ಲಿರಬೇಕು ಅಂದಿದ್ರು. ಅವತ್ತು ಸ್ವಲ್ಪ ಬೇಸರ ಆಯ್ತೇನೋ ನಿಮಗೆ? ಅಲ್ಲ, ತಮಾಷೆಗೆ ಹೇಳ್ತಾ ಇದ್ದೀನಿ. ದೇವರ ವಿಧಿ ಹಂಗಿರುತ್ತೆ. ಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ. ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ. ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು. ನಾನು ಸಂಸದರಾಗಿ ಸುಮಾರು 1 ವಾರ ಆದಮೇಲೆ ಬೂದಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ. ಅವಾಗ ಶಾಸಕರು ಇದ್ರು. ಅವತ್ತು ಹೇಳಿದೆ, ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ. ಅದು ಅವತ್ತು ಅವರು ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೊ ಬರ್ತಾ ಇದ್ದಾರೆ. ಸುಮಾರು 7 ತಿಂಗಳಿಂದ ಯಾವುದಾದ್ರೂ ಕೆಲಸ ಬೇಕು ಅಂದರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಯಾರೋ ತೊಪ್ಪನಹಳ್ಳಿ ಒಂದು ರೋಡ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಹೆಂಗೋ ಇವತ್ತು ಸಿಗ್ತಾರೆ ಶಾಸಕರು, ಅವ್ರ ಜೊತೆಗೆ ಹೇಳ್ತೀನಿ. ತಮಿಳ್ನಾಡು ಬಾರ್ಡರ್ವರೆಗೂ ಸ್ವಲ್ಪ ರೋಡ್ ಹದಗೆಟ್ಟಿದೆ, ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಪ್ಪ, ಮಾಡಿಕೊಡ್ತಾರೆ, ಅದು ಗ್ಯಾರಂಟಿ. ಯಾಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವರೊಬ್ಬರಂದ್ರೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಇರಬೇಕು, ನಾವು ಇರಬೇಕು, ಸಾರ್ವಜನಿಕರು ಇರಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಇನ್ನೊಂದು ಏನಂದ್ರೆ, ನಮ್ಮ ಜನಾಂಗದ್ದು ನಾವೇನಂದ್ರೆ ಅಲಮಾರಿ ಜನಾಂಗ, ಅಂದ್ರೆ ಕಲ್ಲು ಮತ್ತೆ ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಇದ್ದೀವಿ. ಅದು ಸುಮಾರು ಒಂದು 10-15 ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿ ನಮ್ಮ ಮನೆಗಳಿಲ್ಲ, ಮತ್ತೆ ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ. ಊಹಾಪೋಗಳು ಬರುತ್ತೆ ಅವರು, ಆದರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು, ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು. ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಜನಾಂಗರದ್ದು ಸ್ವಲ್ಪ ನೀವು ಅದೇನ ಹೇಳ್ತಾ ಇರೋದು. ಈ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ನು ಜಾಸ್ತಿ ಮಾತಾಡಕ್ ಹೋದ್ರೆ ಅದೇ ಇಂಥ ವಿಚಾರಗಳು ಬರುತ್ತೆ. ಅದಕ್ಕೆ ಏನೋ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದ್ರೆ ನಿಮ್ಮ ಸಹಕಾರ, ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು, ಯಾಕಂದ್ರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ, ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ. ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಈ ಬಂಗಾರಪೇಟೆ ಕ್ಷೇತ್ರವನ್ನು ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.